ರಾಜ್ಯ ಸರ್ಕಾರದ ಮೇಲೆ ಬಿಜೆಪಿ ಸಂಸದರು ಗೂಬೆ ಕೂರಿಸ್ತಾ ಇದ್ದಾರೆ. ಕಂಪ್ಲೀಟ್ಲಿ ರಾಜ್ಯ ಸರ್ಕಾರದ ಫೇಲ್ಯೂರ್ ಅಂತ ಹೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರವೇ ಹೊಣೆ ಅಂತ ಸಿಎಂ ಮತ್ತೆ ಡಿಸಿಎಂ ಇವರೇ ಪಕ್ಕಾ ಕಲ್ಪ್ರಿಟ್ಸು ಅಂತ ಇವ್ರು ಹೇಳ್ತಾ ಇದ್ದಾರೆ. ಕಿತ್ತಾಟ ಬಿಟ್ಟು ಜನರಿಗೆ ನೀವು ಸೊಲ್ಯೂಷನ್ ಕೊಡಿ. ಜನರ ಬಜೆಟ್ನಲ್ಲಿ ವ್ಯತ್ಯಾಸ ಆಗ್ತಾ ಇದೆ. ನಿಮಗೆ ಮೆಟ್ರೋ ಪ್ರೈಸ್ ಹೈಕ್ ಆದರೆ ಬೈಕಲ್ಲೇ ಓಡಾಡೋದು ಬೆಸ್ಟ್, ನಮಗೆ ವರ್ಕೌಟ್ ಆಗುತ್ತೆ, ಬಜೆಟ್ಗೆ ವರ್ಕೌಟ್ ಆಗುತ್ತೆ ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಯಾಕಂದರೆ 20 ಕಿಲೋಮೀಟ್ರಿಗೆ ನಾನು 76 ರೂಪಾಯಿ ಕೊಟ್ಟು ಹೋಗೋದಕ್ಕಿಂತ ಆಮೇಲೆ 76 ರೂಪಾಯಿ ಕೊಟ್ಟು ಮತ್ತು ನಾನು ಮನೆಗೆ ಹೋಗ್ಬೇಕಂದ್ರೆ ಬಸ್ಸು ಅಥವಾ ಯಾವುದಾದ್ರು BMTC ಯಾವುದಾದ್ರೂ ಆಟೋಗೆ ಹೋಗಬೇಕು, ಅಲ್ಲೊಂದು 50-60 ರೂಪಾಯಿ ಹೋಗುತ್ತೆ, ಪೆಟ್ರೋಲೇ ಬರುತ್ತಲ್ವಾ ಅಂತ ಜನ ಮಾತಾಡ್ತಾರೆ. ಕೇಂದ್ರ ಸರ್ಕಾರನೇ ನಿಗದಿ ಮಾಡೋದು ಬೆಲೆನ. ಕೇಂದ್ರ ಸರ್ಕಾರದಲ್ಲಿ ಒಂದು ಕಮಿಟಿ ಇದೆ, ಅಪಾಯಿಂಟೆಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ, ಅವ್ರು ಮಾಡೋದು ಇದು. ಮೆಟ್ರೋ ದರ ಪರಿಷ್ಕರಣೆ ನೋಡಿ, ಅವರು ನಮ್ಮ ಮತ್ತೇನು ಕನ್ಸಲ್ಟ್ ಮಾಡಿಲ್ಲ, ಅವರಿಗೆ ಅಥಾರಿಟಿ ಇದೆ. ಸೆಂಟ್ರಲ್ ಗೌರ್ಮೆಂಟು ಸೆಕ್ರೆಟರಿ ಇಸ್ ದಿ ಚೇರ್ಮನ್, ಈ ಹ್ಯಾಸ್ ಟೇಕನ್ ಎ ಡಿಸಿಷನ್. ಅರ್ಥ ಆಯ್ತಾ? ನಾನು ಹೋಗಿ ಬೆಂಗಳೂರಲ್ಲಿ ಹೋಗಿ ನಾನು ಇವತ್ತೋ ಇಲ್ಲ ಅಂದರೆ ನಾಡಿದ್ದು ನಾನು ಮಾತಾಡ್ತೀನಿ. ಅರ್ಥ ಆಯ್ತಾ? ನಮಗೂ ಯಾರಿಗೂ ಜನರಿಗೆ ತೊಂದರೆ ಕೊಡೋಕ್ಕೆ ಇಷ್ಟ ಇಲ್ಲ. ಬಟ್ ವಾಟ್ ಈಸ್ ದಿ ಫೈನಾನ್ಷಿಯಲ್ ಸ್ಟ್ರಕ್ಚರ್, ವಾಟ್ ಹ್ಯಾಸ್ ಹ್ಯಾಪನ್, ಅದನ್ನು ನಾನು ನೋಡ್ತೀನಿ. ರಾಜ್ಯ ಸರ್ಕಾರ ಈ ರೀತಿ ಸುಳ್ಳು ಹೇಳ್ತಕ್ಕಂಥದ್ದು, ಯಾಕೆಂದರೆ ನಾವು ಸತ್ಯನೇ ಹೇಳ್ತೀವಿ ಅಂತಾರೆ. ಇವತ್ತು ಒಂದು ಕಡೆ ಹೇಳ್ತಾರೆ ಕೇಂದ್ರ ಸರ್ಕಾರದ್ದು ಕೇವಲ 20% ಈ ಒಂದು ಯೋಜನೆಗೆ ಹಣ ಕೊಡೋದು, ಇನ್ನು ಉಳಿದಿದ್ದು ರಾಜ್ಯ ಸರ್ಕಾರದ್ದೇ ಮೇಜರ್ ಅಂತಕ್ಕಂಥದ್ದು ಹೇಳ್ತಾರೆ. ಈಗ ರಾಜ್ಯ ಸರ್ಕಾರ ಹೆಚ್ಚಿನ ಹಣವನ್ನು ಇದಕ್ಕೆ ಬಂಡವಾಳ ಹಾಕಿದಾಗ ಕೇಂದ್ರ ಸರ್ಕಾರದ್ದು ಕೇವಲ 20% ಇದ್ದಾಗ ಕೇಂದ್ರ ಸರ್ಕಾರದಲ್ಲಿಂದ ಈಗ ಅವ್ರ ಮೇಲೆ ದೋಷ ಏನು ಹೊರಡಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಹೇಳಿದ್ದಾರೆ ಅದು ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಿಗೆ ಬರುತ್ತೆ ಅಂತಕ್ಕಂಥದ್ದು ಏನು ಹೇಳ್ತಾ ಇದ್ದಾರೆ ಈಗ ರಾಜ್ಯ ಸರ್ಕಾರದಲ್ಲಿ. ಈಗ ಆಗಿದ್ರೆ ಬೇರೆ ರಾಜ್ಯ ಹಗಲು ದರೋಡೆ ಆಗ್ತಾ ಇದೆ, ದಯವಿಟ್ಟು ಜನರ ಸಂಕಟವನ್ನು ಅರ್ಥ ಮಾಡ್ಕೊಳ್ಳಿ ಅಂತ ನಾವು ಕೂಡ ಕೇಳ್ತಾ ಇದ್ದೀವಿ. ಯಾಕಂದರೆ ಇದು ಒಂದಿನದ ನೋವಲ್ಲ, ಏನೋ ಒಂದಿನ ಅಡ್ಜಸ್ಟ್ ಮಾಡ್ಕೊಂಬಿಡೋಣ ಅನ್ನೋಕ್ಕೆ. ಪ್ರತಿ ತಿಂಗಳು ಬಜೆಟ್ನಲ್ಲಿ ಲೋವರ್ ಮಿಡ್ಲ್ ಕ್ಲಾಸ್ ಜನರಿಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಹೊಣೆಗಾರರು ಯಾರು ಅನ್ನೋದು ನಮ್ಮ ಹೊಸ ವೀಕ್ಷಕರಿಗೆ ಹೇಳ್ತೀವಿ. ಬೆಳಗ್ಗೆಯಿಂದ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಮೆಟ್ರೋ ಫೇರ್ ಪ್ರೈಸ್ ಫಿಕ್ಸೇಷನಲ್ಲಿ ತಪ್ಪು ಯಾರ್ಯಾರ್ದಿದೆ ಅಂತ ಹೇಳ್ತಾ ಇದ್ವಿ ನಾವು. ಮೆಟ್ರೋ ಮಹಾಸುಲಿಕೆಗೆ ಹೊಣೆಗಾರರು ಯಾರು ಹಾಗಾದರೆ? ನಾವು ಹೇಳ್ತಾ ಇದ್ವಲ್ಲ, ಫೇರ್ ಪ್ರೈಸ್ ಫಿಕ್ಸೇಷನ್ ಕಮಿಟಿನಲ್ಲಿ ಎಷ್ಟು ಜನ ಇರ್ತಾರೆ, ಏನು ಕತೆ ಅನ್ನೋದನ್ನ ತಿಳಿಸ್ತಾ ಇದ್ವಿ. ಕೇಂದ್ರ ಸರ್ಕಾರದ ಪಾಲು ಇದೆ, ರಾಜ್ಯ ಸರ್ಕಾರದ ಪಾಲು ಕೂಡ ಇದೆ. ದರ ನಿಗದಿ ಸಮಿತಿಯಲ್ಲಿ ರಾಜ್ಯದ ಪ್ರತಿನಿಧಿ ಇದ್ದರೂ ಕೂಡ 5 ಜನ ಇರ್ತಾರೆ. ಇದ್ರೂ ಕೂಡ ವಿರೋಧವನ್ನು ಯಾಕೆ ವ್ಯಕ್ತಪಡಿಸ್ತಿಲ್ಲ? ತಡೆ ಹಿಡಿಬೋದಾಗಿತ್ತಲ್ವಾ, ಹಿಂದೆ ತಡೆ ಹಿಡಿದಂತೆ ಅನ್ನೋದು ನಮ್ಮ ಪ್ರಶ್ನೆ. ಮಂಡಳಿಯಲ್ಲಿ ವಿರೋಧ ವ್ಯಕ್ತಪಡಿಸಿದರೆ ದಾಖಲೆಯನ್ನು ಬಿಡುಗಡೆ ಮಾಡಿ. ನಿಮ್ಮ ಆಕ್ಷೇಪ ಅಪೀಲ್ ನೀವು ಮಾಡಿಕೊಂಡಿದ್ರೆ ಅದು ಇದ್ದೇ ಇರಬೇಕು. ಸೊ ತೋರಿಸಿ ಅದನ್ನು, ಆವಾಗ ನಾವು ಅಂದ್ಕೊಳ್ತೀವಿ ಯಾರ್ದು ತಪ್ಪು ಯಾರ್ದು ಸರಿ ಅಂತ. ಸುಮ್ಮನೆ ಬಾಗಿದೆ ಅಂತ ಹೇಳಿ, ನಾಲ್ಗೆ ಇದೆ ಅಂತ ಹೇಳಿ ಅವ್ರ ಮೇಲೆ ತಪ್ಪು ಹಾಕೊಂಡು ಜೇಬಿಗೆ ಕೈ ಹಾಕೊಂಡು ಓಡಾಡೋದಲ್ಲ ಅನ್ನೋದು ನಮ್ಮೆಲ್ಲರ ಪ್ರಶ್ನೆ. ಬೆಂಗಳೂರಿನ 3 ಸಂಸದರಿಗೆ ಹೊಣೆಗಾರಿಕೆ ಅನ್ನೋದು ಒಂಚೂರು ಇಲ್ವಾ? ಹಾಗಾದರೆ ಸಂಸದರಾದರೂ ಧ್ವನಿ ಇತ್ತ, ಮಾತಾಡಿದ್ರ ಉಸಿರು ಬಿಟ್ರ ಅನ್ನೋದಾದ್ರೂ ಗೊತ್ತಾಗಬೇಕಲ್ವ ಜನರಿಗೆ. ಏನಿರುತ್ತೆ ಸಂಸದರ ಕೆಲಸ? ಸೆಷನ್ ಅಟೆಂಡ್ ಮಾಡೋದು ಮತ್ತು ಈ ಥರ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಗಳಲ್ಲಿ ರಾಜ್ಯಕ್ಕೆ ಅನ್ಯಾಯ ಆಗದೇ ಇರೋ ರೀತಿ ನೋಡ್ಕೊಳ್ಳೋದು. ಅದನ್ನೂ ಮಾಡಲಿಲ್ಲ ಅಂದಮೇಲೆ ನಿಮ್ಗೆ ಯಾಕೆ ಆ ಜವಾಬ್ದಾರಿ ಬೇಕು? ರಾಜ್ಯ ಸರ್ಕಾರಕ್ಕೂ ನಾವು ಇದೇ ಪ್ರಶ್ನೆ ಕೇಳ್ತಾ ಇರೋದೇನು ರಾಜ್ಯನ ಬಿಡ್ತಾ ಇಲ್ಲ ನಾವು. ದರ ವಿರೋಧಿಸಿ ಕೇಂದ್ರವನ್ನು ನೀವು ಪ್ರಶ್ನೆ ಮಾಡಿದ್ರ ಬಗ್ಗೆ ಟ್ರಾನ್ಸ್ಪರೆಂಟಾಗಿ ದಾಖಲಾತಿಗಳನ್ನು ರಿಲೀಸ್ ಮಾಡಿದ್ದಿದ್ರೆ ವಿಲನ್ ಯಾರು ಈ ವಿಚಾರದಲ್ಲಿ ಅನ್ನೋದು ಜನರಿಗೆ ಗೊತ್ತಾಗ್ತಾ ಇತ್ತು. ಇಬ್ಬರಲ್ಲಿ ಯಾಕೆ ಆ ಮುಚ್ಚಿಟ್ಕೊಂಡು ಆಟ ಆಡೋ ಆಟ, ಕಣ್ಣ ಮುಚ್ಚಲೆ ಆಟ ಅನ್ನೋದು ನಮ್ಮ ಪ್ರಶ್ನೆ. ಕೇಂದ್ರ ರಾಜ್ಯ ಕಿತ್ತಾಟ ಸಂಘರ್ಷದ ಅಧ್ಯಾಯಕ್ಕೆ ಪ್ರಯಾಣಿಕರಿಗೆ ಯಾಕೆ ಬರೆ ಹಾಕ್ತಾ ಇದ್ದೀರಿ? ನಿಮಗೆ ನಷ್ಟ ಭರಿಸೋದಕ್ಕಾಗ್ತಿಲ್ಲ ಅಂತ ಹೇಳಿದ್ರೆ ನೋಡಿ, ನಾವು ನಿಮಗೆ ಅಜಗಜಾಂತರ ವ್ಯತ್ಯಾಸ ಇರುವ ಡೀಟೇಲ್ಸ್ ಕೊಡ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಮೆಟ್ರೋ ಗರಿಷ್ಠ ರೇಟು ಅಂದರೆ 20 ಕಿಲೋಮೀಟ್ರಿಗಿಂತ ಜಾಸ್ತಿ ನೀವು ಟ್ರಾವೆಲ್ ಮಾಡ್ತಾ ಇದ್ರೆ ಮೀಟ್ರ್ ಓಡ್ತಾ ಇರುತ್ತೆ 90 ರೂಪಾಯಿ. ದೆಹಲಿ ಮೆಟ್ರೋನಲ್ಲಿ 64 ರೂಪಾಯಿ. ಅಲ್ಲಿ ಕ್ಯಾಪ್ ಇದೆ, ನೀವು 20 ಕಿಲೋಮೀಟ್ರ್ ಬಿಟ್ಟು ಎಷ್ಟಾದರೂ ಓಡಾಡಿ 64 ರೂಪಾಯಿ ಅಂತ. ಅದಕ್ಕೆ ನೋಡಿ ನಾವು ಕಿಲೋಮೀಟ್ರ್ ಲೆಕ್ಕನೂ ಕೊಡ್ತಾ ಇದ್ದೀವಿ. 45ರಿಂದ 50 ಕಿಲೋಮೀಟ್ರ್ ಹೋಗಬೇಕಂದ್ರೆ 90 ರೂಪಾಯಿ ಜೇಬಲ್ಲಿ ಇಟ್ಕೊಂಡು ಪ್ಲಸ್ ಆಟೋ ಅಂತ ನೀವು ನೆಕ್ಸ್ಟ್ 4-5 ಕಿಲೋಮೀಟ್ರಿಗೆ ಹಾಕಬೇಕು. ಯಾಕಂದರೆ ಎಲ್ಲ ಕಡೆಗೂ ಮೆಟ್ರೋ ಕನೆಕ್ಟಿವಿಟಿ ಇಲ್ಲ. ನೀವು ಮೆಟ್ರೋ ಫಾರ್ ಎಕ್ಸಾಂಪಲ್ ಜಯನಗರಲ್ಲಿ ಇಳಿತೀರಾ, 3rd ಬ್ಲಾಕು 2nd ಬ್ಲಾಕಿಗೆ ಹೋಗ್ಬೇಕಂದ್ರೆ ದುಡ್ಡು ಕೊಡಬೇಕು ನೀವು.
ಚೆನ್ನೈ ಮೆಟ್ರೋನಲ್ಲಿ ಗರಿಷ್ಠ 64 ರೂಪಾಯಿ 54 ಕಿಲೋಮೀಟರ್ ತನಕ ಟ್ರಾವೆಲ್ ಮಾಡೋದಕ್ಕೆ ಅವಕಾಶ. ನಮ್ಮ ಪಕ್ಕದ ರಾಜ್ಯದ ಕತೆ ಇದು. ಇನ್ನೊಂದು ಕಡೆಗೆ ಹೈದರಾಬಾದ್ ಮೆಟ್ರೋ 60 ರೂಪಾಯಿ ಗರಿಷ್ಠ ಅವರು ಪ್ರೈಸ್ ತಗೊಳ್ತಾ ಇರೋದು. 71 ಕಿಲೋಮೀಟರ್ ತನಕ ಟ್ರಾವೆಲ್ ಮಾಡಬಹುದು. ಅಜಗಜಾಂತರ ವ್ಯತ್ಯಾಸ ಕಾಣಿಸ್ತಾ ಇದೆ ನಮಗೆ. ಮುಂಬೈ ಮೆಟ್ರೋ ಗರಿಷ್ಠ 80 ರೂಪಾಯಿ 42 ಕಿಲೋಮೀಟರ್. ಇನ್ಫ್ಯಾಕ್ಟ್ ಮುಂಬೈನಲ್ಲೆಲ್ಲ ದಿನಕ್ಕೆ 40 ಲಕ್ಷ ಜನ ಓಡಾಡ್ತಾರೆ. ಒಂದು ಸ್ಟ್ಯಾಟಿಸ್ಟಿಕ್ಸ್ ನೋಡ್ತಾ ಇದ್ದೆ ನಾನು. 40 ಲಕ್ಷ ಜನ ಓಡಾಡ್ತಾರೆ, 40ರಿಂದ 50 ಲಕ್ಷ. ನಮ್ಮಲ್ಲಿ ಓಡಾಡೋದೇ 7.5 ಲಕ್ಷ ಜನ. ಅದರಲ್ಲಿ ಇಷ್ಟೆಲ್ಲ ಬೇಕಾಬಿಟ್ಟು ರೇಟ್ ಮಾಡಿದ್ರೆ ಇವರು ಎಕ್ಸ್ಪ್ಯಾನ್ಷನ್ ಮಾಡೋದಕ್ಕೆ ಇನ್ನೇನು ದುಡ್ಡು ಬರುತ್ತೆ ಜನರಿಂದ?